ರೆಕಾರ್ಡ್ ಮಾಡಿ ನನಗೆ ಕೊಡಬೇಕು ಅಂತ ಹೇಳಿದ್ರು. ಆಯ್ತು, ನೀವು ಇಷ್ಟನೇ ತಾರೀಕು ಜರ್ಮನಿನಲ್ಲಿ ಒಂದು ಸೈನ್ಸ್ ಕಾಂಗ್ರೆಸ್ ನಡೀತಾ ಇದೆ, ಅದರಲ್ಲಿ ನಾನು ಬರ್ತಾ ಇದ್ದೀನಿ, ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದೀನಿ, ನೀವು ಅಲ್ಲಿಗೆ ಬನ್ನಿ, ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದಂತೆ. ಸರಿ, ಇವ್ರು ರೆಕಾರ್ಡ್ ಮಾಡೋದು. ಬಟ್ ರೆಕಾರ್ಡ್ ಮಾಡಿದ್ದನ್ನ ಬೆಳಗ್ಗೆ ಅವ್ರ ಭಾಷಣ ಶುರು ಮಾಡೋದು. ಭಾಷಣ ಶುರು ಮಾಡಿದಾಗ ಒಂದು 4 ಲೈನ್ ಹೇಳಿದಂತೆ. ಅದು ಕೂತಿರೋರು ಯಾರಿಗೂ ಅರ್ಥವಾಗಿಲ್ಲ. Neither it was French, nor it was English, nor it was Latin, nor it was Japanese. ಯಾರಿಗೂ ಗೊತ್ತಾಗಿಲ್ಲ. ಸರಿ, ಮ್ಯಾಕ್ಸ್ ಮುಲ್ಲರ್ನ ಕೇಳುವಷ್ಟು ಧೈರ್ಯ ಯಾರಿಗೂ ಇಲ್ಲ, ಸುಮ್ಮನೆ ಇದ್ರು. ಥಾಮಸ್ ಆಲ್ವಾ ಎಡಿಸನ್ಗೂ ಇದೇ ಡೌಟ್. ಅವ್ರು ರೆಕಾರ್ಡ್ ಮಾಡಾದ್ಮೇಲೆ ಇವರು ರೀಪ್ಲೇ ಮಾಡ್ಬೇಕು, ಇದು ಹೆಂಗ್ ಬಂದಿದೆ ಅಂತ ಗೊತ್ತಾಗ್ಬೇಕಲ್ಲ. ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಆಗಿರೋದು. ಅವಾಗ ಮಧ್ಯಾಹ್ನದ ಸೆಷನ್ ನಲ್ಲಿ ಇದನ್ನ ರೀಪ್ಲೇ ಮಾಡೋಣ, ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳಿದ್ರು. ಅದನ್ನ ರೀಪ್ಲೇ ಮಾಡಿದಾಗ ಮ್ಯಾಕ್ಸ್ ಮುಲ್ಲರ್ನ ಕೇಳಿದಂತೆ, ಬೆಳಗ್ಗೆ ಇವರು 2-3 ಸರಿ ಕೇಳಿದಂತೆ ಥಾಮಸ್ ಆಲ್ವಾ, ಏನ್ ನೀವು ಮಾತಾಡಿದ್ದು, ಯಾವ ಭಾಷೆ, ಏನು ಅರ್ಥ ಆಗಿ ನಾನು ಹೇಳಿದ್ದಕ್ಕೆ ನಾನು ಮಧ್ಯಾಹ್ನ ಹೇಳ್ತೀನಿ, ನೀವು ಅದನ್ನು ರೀಪ್ಲೇ ಮಾಡಿ. ರೀಪ್ಲೇ ಮಾಡಿದಾಗ ಅದು ಅವ್ರು 2 ಸ್ಪೀಕರ್ ಇಟ್ಟು ಅದನ್ನು ರೀಪ್ಲೇ ಮಾಡಿ ಎಲ್ಲ ಆದ್ಮೇಲೆ ಅವ್ರು ಕೇಳೋದಂತೆ, ತಮ್ಮ ಇದು ಯಾರ್ಯಾರು ಗೊತ್ತಿದೆ, ಇದ್ರದ್ದು ಅರ್ಥ ಏನು ಅಂತ. ಯಾರು ನಮ್ಗೆ ಗೊತ್ತಿಲ್ಲ ಅಂತ. ಅವಾಗ ಹೇಳದಂತೆ, ದಿಸ್ ಈಸ್ ಋಗ್ವೇದ ಫಸ್ಟ್ ಸ್ಟ್ಯಾಂಡ, ಅಗ್ನಿವೀಡೆ ಪುರೋಹಿತೆ. ದಿಸ್ ಈಸ್ ಫಾರ್ ಇಂಡಿಯಾ ಓನ್ಲಿ. ಭಾರತ ದೇಶದಲ್ಲಿ ಮಾತ್ರ ಇದು ನಮಗೆ ಸಿಗ್ತದೆ. ಅಂದ್ರೆ ಆವಾಗಲೇ ನಮಗೆ 6000 ವರ್ಷದ ಹಿಂದಿನ ಕಲ್ಚರ್ ನಮ್ಗೆ ಗೊತ್ತಿತ್ತು, ಅದನ್ನು ನಾವು ಬೆಳೆಸ್ಕೊಳ್ಳಿಲ್ಲ. ಸೊ ಇಟ್ ಇಸ್ ಅವರ್ ಫಂಡಮೆಂಟಲ್ ಡ್ಯೂಟಿ ಆಸ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ, ವಿ ಶುಡ್ ಪ್ರಿಸರ್ವ್ ಅವರ್ ಹೆರಿಟೇಜ್. ಯಾವ ತರ ಇತ್ತು ನಮ್ಗೆ ಇವಾಗ ಮಾತು ಕೇಳ್ತಿದ್ದ ತಕ್ಷಣ ಎಲ್ಲರೂ ಹಾರ್ವರ್ಡ್, ಬರ್ಕ್ಲಿ ಯೂನಿವರ್ಸಿಟಿ, ಆ ಯೂನಿವರ್ಸಿಟಿ. ವಿ ಹ್ಯಾಡ್ ಒನ್ ಆಫ್ ದಿ 2 ವರ್ಲ್ಡ್ಸ್ ಬೆಸ್ಟ್ ಯೂನಿವರ್ಸಿಟೀಸ್, ನಳಂದ ಅಂಡ್ ತಕ್ಷಶಿಲಾ. ನಾವು ಕಳ್ಕೊಂಡಿದ್ದೀವಿ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ಅದರಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು. ಇಟ್ ಈಸ್ ಅವೈಲಬಲ್ ಆನ್ ರೆಕಾರ್ಡ್, ಯು ಕ್ಯಾನ್ ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಫಾರಿನರ್ಸ್. ಇಂಡಿಯನ್ಸ್ ಇರಲಿಲ್ಲ ಎಂಟ್ರೆನ್ಸ್ ಎಕ್ಸಾಮ್. ಫಾರಿನರ್ಸ್ ಬಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಿದ್ದೀವಿ. ಯಾರು ಮಾಡ್ತಾ ಇದ್ದೀವಿ ಎಂಟ್ರೆನ್ಸ್ ಎಕ್ಸಾಮ್? ಅಲ್ಲಿ ನಿಂತಿರ್ತಕ್ಕಂಥ ಗೇಟ್ ಕೀಪರ್ಸ್, ಕಾವಲುಗಾರರು, 4 ಜನ ಕಾವಲುಗಾರ 5 ಪ್ರಶ್ನೆ ಕೇಳೋದಂತೆ. 3 ಪ್ರಶ್ನೆ ಉತ್ತರ ಕೊಟ್ಟರೆ ಪಾಸ್, ಯು ಕ್ಯಾನ್ ಗೋ ಇನ್ಸೈಡ್. ಜಸ್ಟ್ ಇಮ್ಯಾಜಿನ್, ನೀವು ಸುಮ್ಮನೆ ಊಹೆ ಮಾಡ್ಕೊಳ್ಳಿ, ಒಬ್ಬ ಗೇಟ್ ಕೀಪರ್ಗೆ ಆ ಒಂದು ನಾಲೆಡ್ಜ್ ಇದ್ರೆ, ಇನ್ನು ಒಳಗಡೆ ಇದ್ದಂತ ಪ್ರೊಸೆಸ್ಗಳು ಯಾವ ಮಟ್ಟದಲ್ಲಿ ನಾಲೆಡ್ಜ್ ಇದೆ. ಅದಕ್ಕೆ ನಮ್ಮ ಭಾರತದಲ್ಲಿ ಎಲ್ಲ ಇದೆ. ಭಾರತ ಅದನ್ನೇ ನೋಡಿ, ಭಾರತ, ಭಾವ, ರಾಗ, ತಾಳ, ಈ 3 ನಮ್ಮ ದೇಶದಲ್ಲೇ ಇದೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಕಡೆ ಹೇಳುತ್ತೆ, ನಾದರೂಪ ತಥೋ ಬ್ರಹ್ಮ, ನಾದರೂಪೋ ಜನಾರ್ದನ, ನಾದರೂಪೋ ಪರಾಶಕ್ತಿ, ನಾದರೂಪೋ ಮಹೇಶ್ವರ. ಅಂದ್ರೆ ಬ್ರಹ್ಮ, ವಿಷ್ಣು, ಆದಿಶಕ್ತಿ, ಮಹೇಶ್ವರರು ನಾದರೂಪ. ಸಂಗೀತ, ಈ ಕಲೆಯ ಅಭ್ಯಾಸಗಳಿಗೆ ನಾದ ಬ್ರಹ್ಮ, ಸಂಗೀತ ಅಭ್ಯಾಸ ಉಸಿರೇ ಆಗಿರುತ್ತೆ, ಸಂಗೀತಗಾರನ ಆತ್ಮವೇ ಆಗಿರ್ತದೆ. ಶ್ರೀ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು, ಪುರಂದರದಾಸರು, ಹರಿದಾಸರು, ಇವರು ಸಂಗೀತ ಪ್ರತಿಭೆ, ಪಾಂಡಿತ್ಯ, ಕಲಾ ಸೃಷ್ಟಿ, ವಾಗ್ಮೇಯಗಳ ಪಾಂಡಿತ್ಯದ ಮೌಲ್ಯಗಳೆಲ್ಲವೂ ಉನ್ನತ ಆಧ್ಯಾತ್ಮಿಕ ಮೌಲ್ಯಗಳಾಗಿವೆ. ಈ ವಾಗ್ಮೇಯಗಾರರು ದೈವಾಂಶ ಸಮುದ್ರದಿಂದ ಎಲ್ಲರೂ ಗೌರವಿಸ್ತಾ ಇದ್ರು. ಅವರಿಗೆಲ್ಲ ಆರಾಧ್ಯ ದೈವವೇ ನಾದ ಬ್ರಹ್ಮ ಸ್ವರೂಪವಾದ ಸಂಗೀತ. ಗೀತವಾದ್ಯಂ ತಥಾ ನೃತ್ಯಂ ಸಂಗೀತ ಮುಚ್ಚತೆ ಅಂತ ಹೇಳುತ್ತೆ ಒಂದು ಕಡೆ. ಗೀತ, ವಾದ್ಯಗಳು, ನೃತ್ಯ ಎಲ್ಲವೂ ಒಂದೇ ಸಂಗೀತ ಕುಟುಂಬಕ್ಕೆ ಸೇರಿದೆ. ನಮ್ಮಲ್ಲಿ ಮೇಡಮ್ ಅವರು ಆಗ್ಲೇ ಹೇಳಿದ್ರು, ಗುರು ಶಿಷ್ಯ ಪರಂಪರೆ. ಇದನ್ನೊಂದು 2 ಮಾತನ್ನ ಹೇಳ್ಬಿಟ್ಟು ನಾನು ನನ್ನ ಮಾತನ್ನ ಮುಗಿಸ್ಬಿಡ್ತೀನಿ. ಗುರು ಶಿಷ್ಯ ಪರಂಪರೆ ಭಾರತೀಯ ಸಂಗೀತ ಪದ್ಧತಿಗಳಲ್ಲಿ ಹಾಸುಹೊಕ್ಕಾಗಿದೆ. 3 ಗುರುಗಳಲ್ಲಿ ಬೇಕಾಗ್ಬಿಟ್ಟು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ನಮ್ದು 3 ಋಣ ಇರುತ್ತಂತೆ. ಅದನ್ನು ನಾವು ಈ ಮನುಷ್ಯ ಜನ್ಮ ತಾಳದ ಮೇಲೆ ನಾವು ಅದನ್ನ ತೀರಿಸಬೇಕಾದ ನಮ್ಮ ಆದ್ಯ ಕರ್ತವ್ಯ. ಯಾವ್ಯಾವುದು? ದೇವಋಣ, ಪಿತೃಋಣ, ಋಷಿ ಋಣ. ಋಷಿ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಗುರುಕುಲ ಇರ್ತಿತ್ತು, ಋಷಿಗಳು. ಈಗ ಗುರುಕುಲ ಅಂತಂದ್ರೆ ಪಾಠ ಹೇಳ್ಕೊಡ್ತಕ್ಕಂಥ ಗುರುಗಳು. ಪ್ರಸನ್ನ ಅವರು ಗುರುಗಳೇ, ಆಮೇಲೆ ನಾಗರಿ ಶ್ರೀನಾಥ್ ಅವರು ಗುರುಗಳೇ,
ಎಲ್ಲದಕ್ಕೂ ನೀವು ತ್ಯಾಗರಾಜನ ನೀವು ಸಂಗೀತ ತಗೊಂಡ್ರೆ ಅವ್ರು ಹೇಳಿದ ಗುರುಲೇಖ ಎಟುವಂಟಿ ಗುಣಕ ಗುಣಿಯೇಕಿ ಅಂತ ಅದು ಪುರಂದರದಾಸದ್ದು ಗುರುವಿನ ಗುರುಮನ ಅನ್ನುವ ತನಕ ಅಂತ ಎಲ್ಲರೂ ಒತ್ತು ಕೊಟ್ಟರು ಗುರುಗಳಿಗೆ. ಅದಕ್ಕೆ ಗುರುಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಅದು ಮಕ್ಕಳುಗಳು ಈಗಿನ ಕಾಲದಲ್ಲಿ ನಮಗೆಲ್ಲ ಆಶ್ಚರ್ಯ ಹೇಗಿರೋದು, ನಮ್ಮ ಮುಂದೆ ಕೆಲವು ಕೇಸ್ಗಳು ಬರುತ್ತೆ. ಏನು ಅಂತಂದ್ರೆ ಮೇಷ್ಟ್ರು ಹೊಡೆದ್ರು ಅಂತ. ನಮಗೆ ಇವತ್ತು ಸಾಯಂಕಾಲ ಫ್ರೆಂಡ್ಸ್ ಎಲ್ಲ ಸೇರೋವು. ನ್ಯಾಷನಲ್ ಹೈಸ್ಕೂಲ್ ನಾನು ಓದಿದ್ದು, ನ್ಯಾಷನಲ್ ಹೈಸ್ಕೂಲ್ ನ್ಯಾಷನಲ್ ಕಾಲೇಜು. ಸಾಯಂಕಾಲ ಸ್ಪೋರ್ಟ್ಸ್ಗೆ ಅಂತ ಬಿಡೋರು 4:30 4 ಕಾಲಿಂದ 5 ಗಂಟೆ. ಅವಾಗ ಕೇಳಿ ಇವತ್ತು ಯಾರು ಏಟ್ ತಿನ್ನಿಲ್ಲ ಅಂತ ನಾವು ಕೇಳ್ತೀವಿ. ಎಲ್ಲರೂ ತಿನ್ನೋ ಏಟು. ಇವತ್ತು ಹೊಡೆದ್ರೆ ಅದು ಗೊತ್ತೇ ಇರಲಿಲ್ಲ ನನಗೂ. ನಾನು ಜಡ್ಜ 4 ವರ್ಷ ಆದ್ಮೇಲೆ ಗೊತ್ತಾಯ್ತು. ಈ ಮಕ್ಕಳು ಹೊಡೆದ್ರೆ ಅದು ಪನಿಷ್ಮೆಂಟ್, ಕಾರ್ಪೊರಿಯಲ್ ಪನಿಷ್ಮೆಂಟ್ ಅಂತೆ, ಸ್ಕೇಲಲ್ಲಿ ಹೊಡೆದ್ರು. ಯಾವ ಮಕ್ಕಳು ಏಟ್ ಹಿಂದೆ ಬೆಳೀತಾರೋ ಅವ್ರು ನಿಜವಾಗ್ಲೂ ಅವ್ರು ಒಳ್ಳೆ ಸಿಟಿಸನ್ ಆಗೋದು ಕಷ್ಟ. ಏಟ್ ತಿಂದೇ ಬೆಳಿಬೇಕು. ಇದು ನೈತಿಕತೆ. ಈ ನೈತಿಕತೆ ಅನ್ನೋದನ್ನ ನಾವು ಯಾವ ವಿಶ್ವವಿದ್ಯಾಲಯದಲ್ಲಿ ಹೇಳ್ಕೊಡೋದಿಲ್ಲ. ನಾನು ನಂದೇ ಹೇಳ್ತೀನಿ ನೋಡಿ. ನಮ್ಮಮ್ಮ ಪ್ರತಿ ದಿವಸ ನಾವು ಓದ್ಕೋಬೇಕು. ಸಾಯಂಕಾಲ 6 ಗಂಟೆ ತನಕ ಆಟ. 6:15 ಬಂದು ಕೈಕಾಲು ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು, ನಮ್ಮಮ್ಮ ದೇವ್ರಿಗೆ ದೀಪ ಹಚ್ಚಿರೋರು, ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ನಾನು, ನಮ್ಮ ಅಣ್ಣ, ನನ್ನ ತಂಗಿ 3 ಜನ 3 ಮೂಲೆ ಕೂತ್ಕೋಬೇಕು ಅಡಿಗೆ ಮನೆಯಲ್ಲಿ. ನಮ್ಮಮ್ಮ ರುಬ್ತಾ ಇರೋರು, ಇಡ್ಲಿ ಇಟ್ಟು ದೋಸೆ ಇಟ್ಟು ರುಬ್ಬೋರು. ಅವರು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇದನ್ನೆಲ್ಲ ಹೇಳ್ಕೊಡ್ತಾ ಇರೋರು. ನಾವು ಓದ್ತಾ ಇರ್ಬೇಕು ಜೋರಾಗಿ. ಮಧ್ಯೆ ನಿಲ್ಸ್ಬಿಟ್ರೆ ಯಾಕೆ ನಿಲ್ಸ್ದೆ ಅಂತ ಕೇಳೋರು. ನಾವು ನಮ್ಮಮ್ಮಗೆಲ್ಲ ಗೊತ್ತು ಅಂತ. ಪಾಪ ನಮ್ಮಮ್ಮಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಬಟ್ ನಮ್ಮ ಇಂಪ್ರೆಷನ್ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಮೌಲ್ಯನ ಕಲಿಸೋರು. ಇವತ್ತಿನ ದಿವಸ ನಾನು ಯಾಕೆ ಪೇರೆಂಟ್ಸ್ ಬ್ಲೇಮ್ ಮಾಡ್ತಾ ಇಲ್ಲ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ನೀವು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇಟ್ಕೊಳ್ಳೋದು. ನಾನು ಒಂದು ಮದುವೆಗೆ ಹೋಗಿದ್ದೆ. ಅವತ್ತು ಹೋಗಿದ್ದ ದಿವಸ PUC ರಿಸಲ್ಟ್, ಸೆಕೆಂಡ್ PUC ರಿಸಲ್ಟ್. ನನ್ನ ಕಸಿನ್ ಮಗ ಒಬ್ರು ಬಂದು ಬಹಳ ಸೊಕ್ಕಿದ್ದು. ಕೇಳಿ ನಾನು ಒಂದು ಸೊಕ್ಕಿದ್ದು ಹೋಗ್ಬಿಟ್ಟು ನಾನು 50% ಇಂಗ್ಲೀಷನ್ ಫೇಲ್ ಆಗ್ಬಿಟ್ಟಿದ್ದಾಳೆ ಅಂತ. ತುಂಬಾ ಸೊಕ್ಕಿದ್ದು ಕೇಳಿದಕ್ಕೆ ಯಾಕಮ್ಮ ಏನಾಯ್ತು, ಏನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ನಾನು ಸಪ್ಲಿಮೆಂಟರಿ ಎಕ್ಸಾಮ್ ಮಾಡ್ಬೋದು ಅಂತ ಹೇಳಿಲ್ಲ. ಐ ಡಿಡ್ ನಾಟ್ ಟೇಕ್ ದಟ್ ರಿಸ್ಕ್ ಹೇಳ್ತಾ ಇದ್ದೆ. ಅವಾಗ ಅವ್ರ ಅಮ್ಮನ ಬಂದು, ನನ್ನ ಕಸಿನ್ ಬಂದು, ನೀವೊಂದು ಸ್ವಲ್ಪ ಹೇಳೋ ಬುದ್ಧಿ ಹೇಳೋ. ಯಾಕೆ ಬರೀ 94.6% ಅಂದ್ರೆ ಬರೀ ಓದೋದಕ್ಕೆ ಮಾತ್ರ. ಅದಕ್ಕೋಸ್ಕರನೇ ಅದು ಒಂದೇ ಅಲ್ಲ, ಮಕ್ಕಳಿಗೆ ಇದು ನೀವು ಸಂಗೀತ, ಕಲೆ, ಸಾಹಿತ್ಯ, ಸಂಸ್ಕೃತ ಇವೆಲ್ಲ ಬರಬೇಕು. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನನ್ನ ಫ್ರೆಂಡ್ ಒಬ್ಬ ಪ್ರೊಫೆಸರ್ LS ವೆಂಕಟಕೃಷ್ಣ ಅಂತ, ಅವ್ರು ಲಾಯರ್ ಆಗಿದ್ದಾರೆ. ಅವ್ರ ಮಗನ ಕರ್ಕೊಂಡು ಹೋಗ್ತಿದ್ರು ಮೃದಕಕ್ಕೆ ವಿಜಯ ಕಾಲೇಜ್ ಆಫ್ ಮ್ಯೂಸಿಕ್ ಅಂತ ಜಯನಗರದಲ್ಲಿ. ಬೆಳಗ್ಗೆ 6 ಗಂಟೆ ಕರ್ಕೊಂಡು ಹೋಗಿ ಅವ್ರನ್ನ ಮ್ಯೂಸಿಕ್ ಅವ್ರನ್ನ ಎಬ್ಸಿ ಕರ್ಕೊಂಡೋಗಿ ಪಾಠ ಹೇಳಿಸಿ ವಾಪಸ್ ಕರ್ಕೊಂಡ್ಬಂದ್ಬಿಟ್ಟು ತಿರ್ಗಾ ಅರವಿಂದೋ ಸ್ಕೂಲ್ ಕರ್ಕೊಂಡೋಗ್ಬಿಡೋರು. ಅವ್ರು ದಿನಾ ಗಲಾಟೆ, ಅವ್ನು ಹುಡುಗ ನಾನು ಹೇಳಲ್ಲ ಅಂತ ಇವ್ರು ಬಿಡಲ್ಲ ಅಂತ. ಇವತ್ತಿನ ದಿವಸ ಪಿಟ್ಸ್ಬರ್ಗ್ ಅಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಅವನಿಗೆ ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಈಸ್ ಎಂಗೇಜ್ಡ್ ಇನ್ ಡಿಫ್ರೆಂಟ್ ಕನ್ಸರ್ಟ್ಸ್ ಇನ್ ಅಮೆರಿಕಾ. ಅವ್ನಿಗೆ ಏನು ಸಂಬಳ ಬರ್ತದೆ 4 ದುಡಿತಾರೆ ದುಡಿದಲ್ಲಿ. ಅವ್ನು ದುಡ್ಡುಗೋಸ್ಕರ ಅಂತಲ್ಲ, ಆ ಕಲೆನ ಅಲ್ಲೂ ಬೆಳೆಸ್ತಾ ಇದ್ದಾನೆ. ಅವನು ಹೆಚ್ಚು ಕಡಿಮೆ ಅಲ್ಲಿ ಇಂಡಿಯನ್ಸ್ ಒಂದು 40 ಜನ ಮಕ್ಕಳುಗಳಿಗೆ ಡೈರೆಕ್ಟ್ ಆಗಿ ಪಾಠ ಹೇಳ್ಕೊಡ್ತಾ ಇದ್ದಾನೆ. ಇನ್ನೊಂದು ಸುಮಾರು ಒಂದು 60-65 ಮಕ್ಕಳುಗಳಿಗೆ ಆನ್ಲೈನ್ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದನ್ನ ಕಲೆನ ಬೆಳೆಸಬೇಕು. ಅದ್ರ ಬಗ್ಗೆ ತಂದೆ ತಾಯಿದ್ರು ನೀವು ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚು ಇದೆಲ್ಲ ಯಾವ್ದೋ ಬರುತ್ತೆ ಅಂತಂದ್ರೆ ರಾಷ್ಟ್ರ ಪ್ರೇಮ ಇರಬೇಕು. ನಮ್ದು ರಾಷ್ಟ್ರ ಏನೇ ಮಾಡಿದ್ರು, ಈಗಿರೋ ಪಿಜ್ಜಾ ಕೋಲಾ ಕಲ್ಚರ್ ಅಲ್ಲಿ ನೀವು ಏನೇ ಮಾಡಿದ್ರೆ ಅದು ಬರೋದಿಲ್ಲ. ರಾಷ್ಟ್ರ ಪ್ರೇಮ ಬೆಳೆಸ್ಬೇಕು ಅಂತಂದ್ರೆ ನೋಡಿ, ಅದಕ್ಕೆ ರಾಮ ಎಲ್ಲ ಗೆದ್ದ, ಯುದ್ಧ ಎಲ್ಲ ಗೆದ್ದ, ಎಲ್ಲ ಆಯ್ತು. ತಮಗೆಲ್ಲ ಗೊತ್ತಿದೆ, ಇಡೀ ಪ್ರಪಂಚದಲ್ಲಿ ಚಿನ್ನದ ಅರಮನೆ ಇರ್ತಕ್ಕಂಥ ಒಬ್ಬ ರಾಜ ಅಂತಂದ್ರೆ ರಾವಣಂದು. ಇಡೀ ಅರಮನೆ ಚಿನ್ನದಂತೆ. ಆ ಲಕ್ಷ್ಮಣ ಹೇಳದಂತೆ, ನೋಡು ಎಲ್ಲ ಇದೆ, ನಾವೆಲ್ಲ ಇದ್ದೀವಿ, ಸೀತಾ ಮಾತನ್ನು ಸಿಕ್ಕಿದ್ರು, ಈಗೆಲ್ಲ ಇದೆ, ಭರತ ಶತ್ರುಘ್ನನ್ನು ಕರ್ಸ್ಕೊಂಡ್ಬಂಡು ನನಗೆ ಇಲ್ಲಿಂದಾನೆ ರಾಜ್ಯ ಆಡೋಣ. ಪ್ರತಿಯೊಂದು ಇದೆ, ನಮ್ಗೆ ಇನ್ನೇನು ಬೇಕಾಗಿಲ್ಲ, ದೂರ ಯಾಕೆ ಹೋಗ್ಬೇಕು ವಾಪಸ್ ನಮಗೆ ಅಯೋಧ್ಯೆಗೆ. ಆವಾಗ ರಾಮ ಹೇಳಿದಂತೆ,
ಜನನಿ ಜನ್ಮಭೂಮಿಶ್ಚ ಸ್ವರ್ಗಾವತಿ ಗಿರಿಯೇಸಿ. ಅದಕ್ಕೆ ನಮ್ಮ ತಾಯಿ ಕೊಡ್ತಕ್ಕಂಥದ್ದು, ಜನ್ಮಭೂಮಿ ಕೊಡ್ತಕ್ಕಂಥ ಬೆಲೆ ಏನಿದೆ ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ರಾಷ್ಟ್ರದಲ್ಲಿ ಮಾತ್ರ. ಇವತ್ತಿನ ದಿವಸ ಇಂಟರ್ನ್ಯಾಷನಲ್ ಕಬಡ್ಡಿ ನೀವು ನೋಡಿದ್ರೆ ಅವ್ನು ನೆಲ ಕಣ್ಣು ಮುಟ್ಬಿಟ್ಟು ಮೇಲೆ ಹತ್ಕೊಂಡು ಬರ್ತಾರೆ. ಅಂದ್ರೆ ನಾವು ಎಷ್ಟು ಒತ್ತು ಕೊಡ್ತೀವಿ ಅನ್ನೋದನ್ನ. ಈ ವ್ಯಾಲ್ಯೂಸ್ ಏನಿದೆ ಇದು ತಂದೆ ತಾಯಿಗಳು ಅಪಾರ್ಟ್ ಫ್ರಮ್ ಟೀಚಿಂಗ್ ಎವ್ರಿಥಿಂಗ್ ಎಲ್ಸ್, ಇದನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಅವರೊಂದು ಪುಸ್ತಕ ಬರೆದಿದ್ದಾರೆ, ಮೈ ಇಂಡಿಯಾ ದಿ ಎಟರ್ನಲ್ ಅಂತ. I will just quote 3 lines from that. He said, what is education? Is it a book learning? No. Is it a diverse knowledge? Not even that. He says, the training by which the current and expression of will are brought under control and become fruitful is called education. Education is not filling the mind with lot of facts. Perfecting the instrument and getting complete mastery of mind is the ideal of education. ಅಂದ ಆ ಥರ ಮಾರಲ್ ಎಜುಕೇಷನ್ ನಮಗೆಲ್ಲ ನನಗಂತೂ ನಾನು ಸ್ಕೂಲಲ್ಲಿ 7ನೇ ಕ್ಲಾಸ್ ತನಕ ಮಾರಲ್ ಸೈನ್ಸ್ ಅಂತ ಒಂದು ಪೀರಿಯಡ್ ಇರೋದು, ವಾರಕ್ಕೆ 2 ದಿವಸ. ಇವತ್ತಿನ ದಿವಸ ನಾನು ಕೇಳಿದೆ, ಸುಮಾರು ಸ್ಕೂಲಲ್ಲಿ ಕೇಳಿದೆ, ಇಲ್ವಂತೆ, ಮಾರಲ್ ಸೈನ್ಸೇ ಇಲ್ಲ, ಇನ್ನು ಮೊರಾಲಿಟಿಯಲ್ಲಿ ಬರುತ್ತೆ. ಸೊ ಅದರಿಂದ ತಂದೆ ತಾಯಿ, ಅದಕ್ಕೆ ತಾಯಿಯೇ ಮೊದಲು ಗುರು ಅಂತ ಯಾಕೆ ಹೇಳೋದು ಅಂತಂದ್ರೆ, ಮನೆಯ ಮೊದಲ ಪಾಠಶಾಲೆ ಯಾಕೆ ಅಂತಂದ್ರೆ ಇದಕ್ಕೋಸ್ಕರ. ಈ ಸಂಸ್ಕಾರನ ನಾವು ಕಲಿಸ್ಕೊಡ್ತೀವಿ. ಈ ಸಂಸ್ಕಾರ ಯಾವ ರೀತಿ ಕಲಿಸ್ಕೊಡ್ಬೇಕು? ಈ ರೀತಿ. ಜೊತೆಗೆ ಮಕ್ಕಳಿಗೆ ಎನರ್ಜಿ ಲೆವೆಲ್ ಬಹಳ ಇರುತ್ತೆ. ಇವನ್ ಮೆಡಿಕಲ್ ಸೈನ್ಸ್ ಪ್ರಕಾರ ಎಸ್ಟ್ರೋಜನ್ ಲೆವೆಲ್ ಇಸ್ ವೆರಿ ಹೈ ಅಪ್ ಟು ದಿ ಏಜ್ ಆಫ್ 16. ಅದಕ್ಕೋಸ್ಕರ ನೀವು ಈ ಚಟುವಟಿಕೆಗಳನ್ನ ಅವ್ರನ್ನ ತೊಡಗಿಸಿದ್ರೆ ಅವ್ರು ಬೇರೆ ಕಡೆ ಡೈವರ್ಟ್ ಆಗಲ್ಲ. ಯಾವಾಗ ನೀವು ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತೀರ, ನೀವು ಫೋರ್ಸ್ ಅವ್ರು ಬೈತಾರೆ, ಅಳ್ತಾರೆ, ಹಠ ಮಾಡ್ತಾರೆ, ಕರ್ಕೊಂಡೋಗಿ ಅವ್ರಿಗೆ ವೇದಾನೋ, ಸಂಗೀತನೋ, ಸಾಹಿತ್ಯನೋ, ಯೋಗನೋ ಏನು ಒಂದು ಆಕ್ಟಿವಿಟಿ ಅವ್ರಗಳಿಗೆ ನಾವು ರೂಢಿಸ್ಬೇಕು. ಅದ್ರದ್ದು ಬೆಲೆ ಅವ್ರಿಗೆ ಯಾವಾಗ ಗೊತ್ತಾಗತ್ತೆ? ಅವರು 40 ವರ್ಷ ಆದರೆ. ಅಂದರೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದು ಇಟ್ಕೊಂಡು ಎಲ್ಲ ಮಕ್ಕಳುಗಳು ಮುಂದೆ ಬರಬೇಕು. ತಂದೆ ತಾಯಿಗಳನ್ನೇ ನೀವು ಚೆನ್ನಾಗಿ ನೋಡ್ಕೋಬೇಕು. ನಾನು ಒಂದ್ಸಲಿ ಯಾರೋ ಒಬ್ರು ಬಂದು ನನ್ನ ಕೇಳಿದ್ರು, ನಾವು ಯಾವುದೋ ಒಂದು ಸಂಸ್ಥೆ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಮ ಒಂಚೂರು ಇನ್ನು ಡೊನೇಷನ್ ಕೊಡ್ತೀರಾ? ನಾನು ಖಂಡಿತ ಕೊಡ್ತೀನಿ. ಅದಕ್ಕೆ ಏನು ಸಂಸ್ಥೆ? ಓಲ್ಡ್ ಏಜ್ ಹೋಮ್. ನಾನು ಕೊಡಲ್ಲ. ಇನ್ಫ್ಯಾಕ್ಟ್ ಇದು ನಾನೊಂದು ಸಂಸ್ಥೆಯಲ್ಲಿ, ಪ್ರಸನ್ನ ಅವ್ರು ಗೊತ್ತಿಲ್ಲ ಅನ್ಸುತ್ತೆ, ನನ್ನ ಪೂರ್ವಾಶ್ರಮ ಅಂದರೆ ನಾನು ಜಡ್ಜ್ ಆಗೋದಕ್ಕೆ ಮುಂಚೆ ಯಾವುದೋ ಒಂದು ಸಂಸ್ಥೆಯಲ್ಲಿ ಜಂಟಿ ಕಾರ್ಯದರ್ಶಿ ಆಗಿದೆ. ಅಲ್ಲಿ ನಾವು ಬೇರೆ ಬೇರೆ ಚಟುವಟಿಕೆಗಳು ಮಾಡ್ತಾ ಇದ್ದು. ವೇದ ಶಿಕ್ಷಣ ಗುರುಕುಲ ಅಂತ ಒಂದು ನಡೆಸ್ತಾ ಇದ್ರು. ಪ್ರತಿ ವರ್ಷ ಒಟ್ಟು ಶಿಕ್ಷಣ ಮಾಡ್ತಾ 50 ಮಕ್ಕಳು ಮಾಡಿಸ್ತಾ ಇದ್ರು. ಈಗಲೂ ನಡ್ಕೊಂಡು ಹೋಗ್ತಾ ಇದೆ ರಾಗಿಗುಡ್ಡ ದೇವಸ್ಥಾನದಲ್ಲಿ. ಅಲ್ಲಿ ಒಬ್ಬರು ವ್ಯಕ್ತಿ ಬಂದು, ನಾನು ನನ್ನ ಮನೇನ ಜೈನದ 9th ಬ್ಲಾಕ್ನಲ್ಲಿ ನನ್ನ ಮನೇನ ಡೊನೇಷನ್ ಮಾಡ್ತಾ ಇದ್ದೀನಿ ಅಂತ. ಅವಾಗ ನಾನು ಲಾಯರ್ ಆಗಿದ್ದೆ. ಟ್ರಸ್ಟಿಗಳೆಲ್ಲ ಇದೊಂದು ಟ್ರಸ್ಟ್ ಗಿಫ್ಟ್ ಡೀಡ್ ಮಾಡಿ ಅಂತ ಹೇಳಿದ್ರು. ಬಟ್ ಒಬ್ಬರು ಟ್ರಸ್ಟಿ ಅವ್ರು ಇಲ್ಲ, ಕಾಲವಾಗಿದ್ದಾರೆ. ಅವ್ರು ಹೇಳಿದ್ರು, ಇಲ್ಲ, ಅವರು ಒಂದು ಕಂಡೀಷನ್ ಹಾಕ್ತಾ ಇದ್ದಾರೆ ಇದನ್ನು ತೊಗೊಳೋದಕ್ಕೆ. ಏನು ಅಂತಂದರೆ, ಇದನ್ನ ನೀವು ನಾನು ಸತ್ತ ಮೇಲೆ ನೀವು ಓಲ್ಡ್ ಏಜ್ ಹೋಮ್ ಮಾಡಬೇಕು. ದೇವಸ್ಥಾನಕ್ಕೆ ಹತ್ರ ಇರೋದ್ರಿಂದ ದಿನ ಊಟನೂ ಇರುತ್ತೆ. ಸೊ ಅವ್ರಿಗೆಲ್ಲ ನಿಮಗೆ 8 ಜನ 10 ಜನಕ್ಕೆ ಹೋಮ್ ಆಗುತ್ತೆ, ನೀವು ಮಾಡಬೇಕು, ಓಲ್ಡ್ ಏಜ್ ಹೋಮ್ ಮಾಡಬೇಕು. ಅದಕ್ಕೋಸ್ಕರ ಇದು ಮಾಡಬಾರ್ದು ಅಂತ ಅವ್ರು ಅಬ್ಜೆಕ್ಟ್ ಮಾಡೋದು. ನಮ್ಮ ಸಂಸ್ಕೃತಿ ಅಲ್ಲ. ಸೊ ಈ ಜಿಜ್ಞಾಸೆ ಬಂತು ಮಾಡಬೇಕು. ಯಾಕೆಂತಂದ್ರೆ ಒಂದು ಆವಾಗಿನ ಕಾಲದಲ್ಲಿ ನಾನು ಹೇಳ್ತಾ ಇರೋದು 2004ರಲ್ಲಿ ಅವ್ರ ಪ್ರಾಪರ್ಟಿ ಜೈನಗರ ಟಿ ಬ್ಲಾಕ್ ಒಂದು 30-40 ಸೈಟು ವಿತ್ ಮನೆ. ಆಗಲೇ ಅವ್ರು ಸುಮಾರು ಒಂದು 2.5-3 ಕೋಟಿ ರೂಪಾಯಿ ಆಸ್ತಿ. ಬೇರೆ ಟ್ರಸ್ಟಿಗಳೆಲ್ಲ ತಗೊಳ್ಳೇಬೇಕು ನಾವು ಇದನ್ನ. ಏನು ಈ ಜಿಜ್ಞಾಸೆ ಎಲ್ಲಿ ಸಾಲ್ವ್ ಮಾಡೋದು? ಜಗದ್ಗುರುಗಳ ಹತ್ರ ಹೋಗಿ ನಾವು ಅವ್ರನ್ನ ಕೇಳೋಣ. ಅವ್ರು ಒಂದೇ ಮಾತು ಹೇಳಿದ್ರು, ಯಾವುದೇ ಕಾರಣಕ್ಕೂ ಮಾಡಬೇಡಿ. ಓಲ್ಡ್ ಏಜ್ ಹೋಮು ನಮ್ಮ ಕಲ್ಚರ್ ಅಲ್ಲ. ನಾವು ತಂದೆ ತಾಯಿನ ನೋಡ್ಕೋಬೇಕಾದಂಥದ್ದು ನಮ್ಮ ಕರ್ತವ್ಯ. ಇದನ್ನ ನೀವು ಮಕ್ಳಿಗೆ ಹೇಳಿದ್ರೆ, ಚೆನ್ನಾಗಿರೋರು ತಗೊಂಡು ಅಪ್ಪ ಅಮ್ಮನ ಓಲ್ಡ್ ಏಜ್ ಹೋಮ್ ಬಿಟ್ಬಿಡ್ತಾರೆ. ಮಾಡಬೇಡಿ. ವಿಧಿ ಇಲ್ಲದೆ ಇರೋರು ಡಿಕ್ಲರೇಷನ್ ಕೊಟ್ಟು ಆ ಥರ ಯಾರು ಇಲ್ಲ. ಈಗ ಅಮೆರಿಕಾದಲ್ಲಿ ಕೆಲವರು ಹೇಳ್ತಾರೆ, ನಾವು ಅಮೆರಿಕಾದಲ್ಲಿ ನಿಮ್ಗೆ ಏನು ಬೇಕು ಹೇಳಿ, ಎಷ್ಟು ಡಾಲರ್ಸ್ ಬೇಕು ಹೇಳಿ. ಅವಾಗ ಡಾಲರ್ಸ್ ಬೇಕಾಗಿಲ್ಲ. ಒಂದೇ ಕಡೆಯದಾಗಿ ನಾನು ಉದಾಹರಣೆ ಕೊಡ್ತೀನಿ. ನಾನು ದಿನ ಸಾಯಂಕಾಲ ಜಡ್ಜ್ ಆದ್ಮೇಲೆ ನಾನು 7:15 ಬರ್ತಾ ಇದ್ದೆ ಮನೆಗೆ. ನಮ್ಮ ತಾಯಿಯವರು ಅವರು 5 ನಿಮಿಷ ಅಷ್ಟೇ ಫಸ್ಟ್ ಶೂಸ್ ಬಿಚ್ಚಿ ಕೈಕಾಲು ತೊಳ್ಕೊಂಡು ಅವ್ರನ್ನ ಒಂದು 10 ನಿಮಿಷ ಮಾತಾಡಿಸ್ತಾ ಇದ್ದೆ.
ಏನಮ್ಮ ಊಟ ಮಾಡಿದ್ಯಾ, ತಿಂಡಿ ತಿಂದಿಯಾ, ಇವತ್ತು ಯಾರು ಬಂದಿದ್ರ, ಏನಾಯ್ತು ಏನು ಅಂತ ಅಷ್ಟೇ. ಅವ್ರ ಪಕ್ಕ ಕೂತ್ಕೊಂಡು ಇನ್ನೇನು ಮಾಡ್ತಿರ್ಲಿಲ್ಲ. ಆಯ್ತು ಕಣ 8:15 ಆಗೋಯ್ತು, ನೀನು ಹೋಗಿ ಊಟ ಮಾಡು ಅಷ್ಟೇ. ಅವ್ರಿಗೆ ಸಮಾಧಾನ. ಆ ವಯಸ್ಸಿನಲ್ಲಿ ನಿಮ್ಗೆ ಇನ್ನೇನು ಬೇಕಾಗಲ್ಲ. ತಂದೆ ತಾಯಿಗಳು, ಮಕ್ಕಳುಗಳು, ಎಸ್ಪೆಷಲಿ ಯಂಗ್ಸ್ಟರ್ಸ್, ಡೋಂಟ್ ಥಿಂಕ್ ಆರ್ ಇಮ್ಯಾಜಿನ್ ಆಫ್ ಪುಟ್ಟಿಂಗ್ ಯುವರ್ ಪೇರೆಂಟ್ಸ್ ಇನ್ ಟು ಓಲ್ಡ್ ಏಜ್ ಹೋಮ್. ದಟ್ ಈಸ್ ನಾಟ್ ಅವರ್ ಕಲ್ಚರ್. ಅದಕ್ಕೆ ಗುರು ರಾಮಸ್ವಾಮಿ ಅವರು ಪುಸ್ತಕ ಬರೆದಿದ್ದಾರೆ, ಅವರು ನಾಕಂಡ ಅಮೆರಿಕ ಅಂತ. ಅವ್ರು ಅಮೆರಿಕಾಗೆ ಹೋದಾಗ ಅವ್ರು ನೋಡ್ಬೇಕು ಅಂತ ಆಸೆ ಇತ್ತಂತೆ ಓಲ್ಡ್ ಏಜ್ ಹೋಮ್ನ. ಹೋದ್ರಂತೆ. ಹೋದಾಗ ಒಂದು ಲೇಡಿ ಕೇಮ್ ಆನ್ ವೀಲ್ ಚೇರ್, ಅದು ಆಟೋಮೆಟಿಕ್ ವೀಲ್ ಚೇರ್. ಆಕೆ ಬಂದು, ಇವರು ಕಚ್ಚೆ ಪಂಚೆ ಒಂದು ಜುಬ್ಬ ಹಾಕೊಂಡಿದ್ರು. ಯು ಆರ್ ಫ್ರಮ್ ಇಂಡಿಯಾ ಅಂತ ಕೇಳಿದ್ರು. ಎಸ್. ಅವ್ರನ್ನ ಕೈನ ಇಟ್ಕೊಂಡು, ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಕೃಷ್ಣ ಅಂತ ಕಿಸ್ ಮಾಡಿ, ದಿಸ್ ಇಸ್ ನಾಟ್ ದಿ ಪ್ಲೇಸ್ ಫಾರ್ ಯು ಅಂತ. ಇಡೀ ಪ್ರಪಂಚನೇ ಹೇಳುತ್ತೆ, ನಾವು ಎವ್ರಿ ಒನ್ ಈಸ್ ಥಿಂಕಿಂಗ್ ಹೌ ಟು ಇಂಬೈಬ್ ದಿ ವ್ಯಾಲ್ಯೂಸ್ ಆಫ್ ಇಂಡಿಯನ್ ಕಲ್ಚರ್. ಸೊ ಅದಕ್ಕೆ ಇಟ್ ಇಸ್ ಅವರ್ ಬ್ಯೂಟಿ ಟು ಪ್ರಿಸರ್ವ್ ಅವರ್ ಕಲ್ಚರ್. ಆ್ಯಂಡ್ ಅದನ್ನೇ ಈ ವಂಶಿ ಅಕಾಡೆಮಿಯವರು ಈ ರೀತಿ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು. ಮತ್ತು ಪ್ರತಿಯೊಬ್ಬರೂ ಆ ಮಕ್ಕಳುಗಳು, ನೀವು ಆ ಪ್ರತಿಭೆನ ಮುಂದಕ್ಕೆ ಬೆಳೆಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಅದಕ್ಕೊಂದು ಈ ಸುಭಾಷಿತದಲ್ಲಿ ಹೇಳುತ್ತೆ, ಸ್ವಗೃಹೇ ಪೂಜ್ಯತೆ ಮೂರ್ಖ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ನೀವೊಂದು ಸಣ್ಣ ಕಲೆ ಇದ್ರೆ ನಿಮ್ಮಲ್ಲಿ, ನೀವು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರೆ, ಅಲ್ಲಿ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಇನಾಗ್ರೇಷನ್ಗೆ ಒಂದು ಹಾಡಮ್ಮ, ಒಂದು ಇನ್ವೊಕೇಶನ್ ಸಾಂಗ್ ಹಾಡು ಅಂತಂದ್ರೆ, ಆ ಹುಡುಗನ ಅಥವಾ ಹುಡುಗಿನ ಇಡೀ 1000 ಜನ ಸಭೆಯಲ್ಲಿ ರೆಕಗ್ನೈಸ್ ಆಗುತ್ತೆ. ಮೆರಿಟ್ will take the back seat insofar as education is concerned. The moral education is more important and equally important. ಅದರಿಂದ ತಂದೆ ತಾಯಿಗಳು ತಾವು ಏನು ಈ ಅಕಾಡೆಮಿಕ್ ತಾವು ಒತ್ತು ಕೊಡ್ತೀರಾ, ಅದ್ರ ಜೊತೆಗೂ ಈ ಕಲೆನ ಅಭಿವೃದ್ಧಿ ಪಡಿಸೋದಕ್ಕೆ ಒತ್ತು ಕೊಡಬೇಕು. ಇಂಥ ಸಂಸ್ಥೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸಿ ಬೆಳೆಸಿ, ಅವ್ರ ಕಲೆನೂ ಬೆಳಿಬೇಕು, ಮಕ್ಕಳು ಬೆಳಿಬೇಕು. ಇಂಥ ಸಂಸ್ಥೆಗೆ ನನ್ನನ್ನು ಇವತ್ತು ಕರೆದು ಇವರು ಒಂದು ಮುಖ್ಯ ಅತಿಥಿಯಾಗಿ ಅಂತ ಹೇಳಿದ್ರು. ನಾನು ಫಸ್ಟ್ ಈಗ ಒಂದು 2 ವರ್ಷದಿಂದ 1.5 ವರ್ಷದಿಂದ ಈಚೆಗೆ ನಾನು ಸಾಮಾನ್ಯವಾಗಿ ಎಲ್ಲೂ ಹೋಗ್ತಾ ಇಲ್ಲ. ಯಾಕಂದ್ರೆ ತುಂಬ ಕೆಲಸದ ಒತ್ತಡ ಜಾಸ್ತಿ ಇದೆ. ನಮ್ಗೆ ಹೈಯೆಸ್ಟ್ ವರ್ಕ್ ಟರ್ನ್ಔಟ್ ಆಗೋದು ಸಂಡೇ. ಅವತ್ತಿನ ದಿವಸ ನಾವು ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ನಾವು 10-10:30 ಕೂತ್ಬಿಟ್ರೆ ಊಟ ಮಾಡಿ ಕೂತ್ಬಿಡ್ತೀವಿ. ನಮ್ಮ ಸ್ಟೆನೋಗ್ರಾಫರ್ಸ್ ರಿಕ್ವೆಸ್ಟ್ ಮಾಡ್ತೀವಿ ಬರೋದಕ್ಕೆ. ಅವ್ರು ಬರ್ತಾರೆ. ಅವತ್ತಿನ ದಿವಸ ಡಿಕ್ಟೇಷನ್ನು, ಕರೆಕ್ಷನ್ಸು ಎಲ್ಲ 4:30-5 ಗಂಟೆ ತನಕ ಒಂದೇ ಸಲ ಮುಗಿಸ್ಬಿಡ್ತೀವಿ. ಮೆಜಾರಿಟಿ ಆಫ್ ದಿ ಜಡ್ಜಸ್ ದೇ ವರ್ಕ್ ಆನ್ ಸಂಡೇಸ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಸಂಡೇ ಅಂದರೆ ಹಾಲಿಡೇ ಅಂತ ತಿಳ್ಕೊಂಡಿರ್ತಾರೆ. ಇಟ್ ಈಸ್ ನಾಟ್ ಸೊ. ನಮಗೆ ಹೈಯೆಸ್ಟ್ ವರ್ಕ್ ಟರ್ನ್ಔಟ್ ಆಗೋದೇ ಸಂಡೇಸ್. ಯಾಕೆಂದ್ರೆ ಬೇರೆ ದಿವಸಗಳಲ್ಲಿ ನಾವು ಕೋರ್ಟಲ್ಲಿ ಕೂತಿರ್ತೀವಿ. ಆದರೆ ನಮ್ಮ ಜಾಯಿಂಟ್ ರಿಜಿಸ್ಟ್ರಾರ್ ಕನಕರಾಜ್ ಅವರು ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮೂಲ ಉದ್ದೇಶ, ಅನಂತರಾಮನ್ನ ಕರ್ಕೊಂಡ್ಬಂದು ಹೇಳಿ, ಇಲ್ಲಪ್ಪ ನಾನು ಬರೋದ ಆಗಲ್ಲ ಅಂತ ಹೇಳಿದೆ. ಆಮೇಲೆ ಆಯ್ತು ಸರ್, ಇಲ್ಲೆಲ್ಲ ದೊಡ್ಡವರೆಲ್ಲ ಬರ್ತಾ ಇದ್ದಾರೆ ಅಂತ. ಆಯ್ತಪ್ಪ, ಯಾರು ಬರ್ತಾ ಇದ್ದಾರೆ ಅಂತ. ಸ್ಟಾರ್ ಅಟ್ರಾಕ್ಷನ್ ಡಾಕ್ಟರ್ ನಾಗಮಣಿ ಶ್ರೀಧರ್. ಆಯ್ತಾ, ಮೇಡಮ್ ಅವರು ಅವರೇ ಬರ್ತಾ ಇರ್ಬೇಕಾದ್ರೆ ನಾನು ಬರೋದು ನನಗೆ ತಪ್ಪಾಗತ್ತೆ. ಆಯ್ತಪ್ಪ ಬರ್ತೀನಿ, ಬೇಗ ಕಳಿಸ್ಕೊಡಿ ಅಂದೆ. ಆದರೂ ಏನು ತೊಂದರೆ ಇಲ್ಲ. ನನಗೆ ಬಹಳ ಸಂತೋಷ ಆಗಿದೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಅದ್ರ ಜೊತೆಗೆ ಪ್ರಸನ್ನ ಅವರು ದೊಡ್ಡ ವಿದ್ವಾಂಸ, ಅವ್ರ ಮೇಷ್ಟ್ರು ಮೊದಲನೇದಾಗಿ. ಅವ್ರು ಒಳ್ಳೆ ಮಾತಾಡಿದ್ಮೇಲೆ ನಾವೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರು ಮೃಷ್ಟಾನ್ನ ಬದಲ ಕೊಟ್ಬಿಡ್ತಾರೆ. ನಾವು ಬರೀ ಅನ್ನ ತಿಳಿ ಸಾಲು. ಆದ್ರಿಂದ ಕಾಯ್ತಾ ಇದೆ ಅನ್ಸುತ್ತೆ, ಗೊತ್ತಿಲ್ಲ. ಸೊ ಎಲ್ರಿಗೂ ಒಳ್ಳೇದಾಗಿ. ಎವ್ರಿಥಿಂಗ್ ಗುಡ್ ಹ್ಯಾಪನ್ ಟು ಎವ್ರಿಬಡಿ. ಸರ್ವೇ ಜನ ಸುಖಿನೋ ಭವಂತು.